ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ಆಕ್ಟ್ ಮಾಡಿ, ನಾಗಣ್ಣ ಅವರು ಡೈರೆಕ್ಟ್ ಮಾಡಿ, ಡಿ ಕಮಲಕರ್ ಮತ್ತು ಎಂ ಬಿ ಬಾಬು ಅವರು ಪ್ರೊಡ್ಯೂಸ್ ಮಾಡಿರೋ ಕೋಟಿಗೊಬ್ಬ ಅನ್ನೋ ಸಿನಿಮಾ ನವೆಂಬರ್ 16, 2001 ನಲ್ಲಿ ಕೋಟಿಗೊಬ್ಬ ಸಿನಿಮಾ ರಿಲೀಸ್ ಆಗುತ್ತೆ. ಒಳ್ಳೆ ಓಪನಿಂಗ್ ತಗೊಳುತ್ತೆ. ಒಂದು ವಾರ ಹಾಕಿರೋ ಅಷ್ಟು ಥಿಯೇಟರ್ಗಳಲ್ಲೂ ಹೌಸ್ಫುಲ್ ಹೊಡೆಯುತ್ತೆ. ವಿಷ್ಣುದಾದ ಫ್ಯಾನ್ಸ್ ಗಳಿಗೂ ಮಾತ್ರ ಅಲ್ಲ, ನೋಡೋ ಅಷ್ಟು ಸಿನಿಮಾ ಆಡಿಯನ್ಸ್ಗೂ ಆ ಸಿನಿಮಾ ತುಂಬಾ ಇಷ್ಟ ಆಗುತ್ತೆ. ಕಾರಣ ಸುಮಾರು ವರ್ಷಗಳ ನಂತರ ವಿಷ್ಣುದಾದನ ಆತರ ಒಂದು ಕ್ಯಾರೆಕ್ಟರ್ ಅಲ್ಲಿ ನೋಡ್ತಾ ಇದ್ದಾರೆ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 100 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 175 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 250 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಅದು ಮಾತ್ರ ಅಲ್ಲ, ಆ ವರ್ಷದಲ್ಲಿ ಒನ್ ಆಫ್ ದಿ ಹೈಯೆಸ್ಟ್ ಕಲೆಕ್ಟ್ ಮಾಡಿರುವಂತಹ ಸಿನಿಮಾ ಕೋಟಿಗೊಬ್ಬ ಸಿನಿಮಾ ಆಗಿರುತ್ತೆ. ಆ ಸಿನಿಮಾದ ಪ್ರೊಡ್ಯೂಸರ್ ಆದ ಎಂ ಬಿ ಬಾಬು ಅವರು ಸುಮಾರು ಸಿನಿಮಾಗಳು ಮಾಡಿದ್ದಾರೆ. ಆದ್ರೆ ಕೋಟಿಗೊಬ್ಬ ಸಿನಿಮಾ ಅವ್ರ ಸಿನಿಮಾ ಕೆರಿಯರ್ ಅಲ್ಲಿ ತುಂಬಾ ಮುಖ್ಯವಾದ ಸಿನಿಮಾ ಆಗುತ್ತೆ. ಅದರಿಂದನೇ ಆ ಟೈಟಲ್ ನ ಬಿಡದೆ ಕೋಟಿಗೊಬ್ಬ 2, ಕೋಟಿಗೊಬ್ಬ 3 ಅಂತ ಇವತ್ತುವರೆಗೂ ಆ ಟೈಟಲ್ ನ ಉಪಯೋಗಿಸಿಕೊಂಡು ಸಿನಿಮಾಗಳನ್ನ ಮಾಡ್ಕೊಂಡ್ ಬರ್ತಾ ಇದ್ದಾರೆ.